ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ತಿಂಗಳ 1ನೇ ತಾರೀಕು ಅಕೌಂಟ್ಗೆ ಸಂಬಳ ಕ್ರೆಡಿಟ್ ಆದಾಗ ತುಂಬ ಖುಷಿ ಆಗುತ್ತಲ್ವ ಸ್ನೇಹಿತರೆ. ಮೆಸೇಜ್ ಬರುತ್ತೆ, ಸ್ಯಾಲ್ರಿ ಮೆಸೇಜ್. ತಕ್ಷಣ ಸಂತೋಷ, ಶಾಪಿಂಗು, ಖರ್ಚು ಎಲ್ಲ ಶುರುವಾಗುತ್ತೆ. ಹೊಸ ಗ್ಯಾಜೆಟ್ಸು, ವೀಕೆಂಡ್ ಕೂಡ ಜೋರಾಗಿರುತ್ತೆ ಒಂಚೂರು. ಆದರೆ ತಿಂಗಳ 15ನೇ ತಾರೀಕು ದಾಟುವಷ್ಟರಲ್ಲಿ ಅಕೌಂಟ್ ಬ್ಯಾಲೆನ್ಸ್ ಝೀರೋ. ಯಾಕೆ ಹೀಗಾಗ್ತಿದೆ ಇದ್ರ ಬಗ್ಗೆ ತುಂಬ ಸಲ ಡಿಸ್ಕಸ್ ಮಾಡಿದಿರಲ್ರಿ ಅಂತ ಕೆಲವರು ಹೇಳ್ಬೋದು, ನೋಡಿರೋರು. ಕೆಲವರು ಫಸ್ಟ್ ಟೈಮ್ ಕೂಡ ನೋಡ್ತಿರ್ಬೋದು. ಇದು ಪದೇ ಪದೇ ಹೇಳೋದು ಕೂಡ ತುಂಬ ಇಂಪಾರ್ಟೆಂಟ್, ಯಾಕಂದರೆ ಎಲ್ರಿಗೂ ಗೊತ್ತಿದೆ, ಬಟ್ ಯಾರೂ ಫಾಲೋ ಮಾಡೋದಿಲ್ಲ. ಒಂದು ಸಲ ನಮ್ಮ ಪೇರೆಂಟ್ಸ್ ಕಾಲದ ಬಗ್ಗೆ ಯೋಚನೆ ಮಾಡಿ ಸ್ನೇಹಿತರೆ. ಅವರು 10-15 ಸಾವಿರ ರೂಪಾಯಿ ಸಂಬಳದಲ್ಲೇ ಮನೆ ಕಟ್ಟಿದ್ರು, ಚೆನ್ನಾಗಿ ಓದಿಸಿದ್ರು ಅವರಿಗಾದಷ್ಟು. ಆದರೆ ಇವತ್ತು 50,000 ಲಕ್ಷ ದುಡಿದ್ರೂ ಕೂಡ ತಿಂಗಳ ಕಡೆಗೆ ಅಲ್ಲಿ ಇಲ್ಲಿ ಕೇಳೋ ಪರಿಸ್ಥಿತಿ. ಅಕೌಂಟ್ ಬ್ಯಾಲೆನ್ಸ್ ಮೈನಸ್, ಝೀರೋ. ಡೆಲಾಯ್ಟ್ ರಿಪೋರ್ಟ್ ಪ್ರಕಾರ 55% ಜೆನ್ ಝಿ ಹಾಗೂ 62% ಮಿಲೆನಿಯಲ್ಸ್ ಬದುಕು ಪೇ ಚೆಕ್ ಟು ಪೇ ಚೆಕ್, ಸ್ಯಾಲ್ರಿ ಮೆಸೇಜ್ ಟು ಸ್ಯಾಲ್ರಿ ಮೆಸೇಜ್ ಆಗಿದೆ. ₹1 ಉಳಿತಾಯ ಇಲ್ಲ. ಅಂದರೆ ಒಂದೇ ಒಂದು ತಿಂಗಳ ಸಂಬಳ ಬರಲಿಲ್ಲ ಅಂದರೂ ಕೂಡ ಲೈಫ್ ಅನ್ನೋ ಗಾಡಿ ಅಲ್ಲೇ ಪಂಕ್ಚರ್. ಹಾಗಾದರೆ ದುಡಿಯೋ ದುಡ್ಡೆಲ್ಲ ಎಲ್ಲಿ ಹೋಗ್ತಾ ಇದೆ? ದುಡ್ಡು ಮಾಡೋ ಜಾಣರು ಮಾಡೋ ಸೀಕ್ರೆಟ್ ಫಿನಾನ್ಷಿಯಲ್ ಫಾರ್ಮುಲಾ ಯಾವುದು? ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನ ಲೈಫ್ ಲೈನ್ ಆಗಬಲ್ಲ ಲೆಕ್ಕಾಚಾರಗಳನ್ನು ನೋಡ್ತಾ ಹೋಗೋಣ. ಸ್ನೇಹಿತರೆ, ತುಂಬ ಜನ ಮಾಡ್ತಿರೋ ಅತಿ ದೊಡ್ಡ ತಪ್ಪಿರೋದೇ ಮನಿ ಮ್ಯಾನೇಜ್ಮೆಂಟ್ ಫಾರ್ಮುಲಾದಲ್ಲಿ. ನಮ್ಮ ರೆಗ್ಯುಲರ್ ಲೆಕ್ಕಾಚಾರ ಹೇಗಿರುತ್ತೆ? ಸಂಬಳ ಬರುತ್ತೆ, EMI, ಬಾಡಿಗೆ, ಸ್ವಿಗ್ಗಿ, ಅಮೆಝಾನ್ ಅಂತ ಖರ್ಚು ಮಾಡ್ತೀವಿ. ಅದಾದಮೇಲೆ ಕಡೆಗೆ ಮಿಕ್ಕಿದ್ದನ್ನು ಸೇವ್ ಮಾಡೋಣ, ನೋಡೋಣ ತಿಂಗ್ಳೆಂಡಿಗೆ ಅಂತ ಅಂದ್ಕೊಳ್ತೀವಿ. ₹1 ಉಳಿಯಲ್ಲ. ಈ ಸಿಸ್ಟಮ್ ವರ್ಕ್ ಆಗೋದೇ ಇಲ್ಲ. ಫಿನಾನ್ಷಿಯಲ್ ಎಕ್ಸ್ಪರ್ಟ್ಸ್ ಪ್ರಕಾರ ಅವರು ದಿ ಸ್ಮಾರ್ಟ್ ಫ್ಲಿಪ್ ಅಂತ ಹೇಳ್ತಾರೆ, ಇದನ್ನು ಉಲ್ಟಾ ಮಾಡಬೇಕು ಅಂತ ಹೇಳ್ತಾರೆ. ಅವರ ಫಾರ್ಮುಲಾ ಸಿಂಪಲ್: ಸಂಬಳ, ಅದಾದಮೇಲೆ ಹೂಡಿಕೆ, ಅದಾದಮೇಲೆ ಭದ್ರತೆ, ಸೆಕ್ಯೂರಿಟಿ, ಅದಾದಮೇಲೆ ಸ್ಪೆಂಡಿಂಗ್, ಖರ್ಚು ಅಂತ. ಆ ಫಾರ್ಮುಲಾ ಸ್ಕ್ರೀನ್ ಮೇಲೆ ನೀವು ನೋಡಿದ್ರಿ. ಈಗ ನಿಮ್ಮ ಅಕೌಂಟ್ಗೆ ದುಡ್ಡು ಬಿದ್ದ ತಕ್ಷಣ ಮೊದಲು ನಿಮ್ಮ ಭವಿಷ್ಯಕ್ಕೆ ಪೇಮೆಂಟ್ ಮಾಡ್ಕೋಬೇಕು, ಫ್ಯೂಚರ್ಗೆ. ಯು ಶುಡ್ ಪೇ ಯುವರ್ ಸೆಲ್ಫ್ ಫಸ್ಟ್. ಅಂದರೆ ಇವಾಗಲ್ಲ, ಯುವರ್ ಫ್ಯೂಚರ್ ಸೆಲ್ಫ್ ಫಸ್ಟ್ ನೀವು ಪೇ ಮಾಡ್ಕೋಬೇಕು. ಆಮೇಲೆ ಸೇಫ್ಟಿ ಅಂದರೆ ಎಮರ್ಜೆನ್ಸಿ ಫಂಡ್ ಅಂತ ಸಪ್ರೇಟಾಗಿ ದುಡ್ಡನ್ನು ಇಟ್ಕೊಳ್ಳೋದು, ಉಳಿತಾಯ ಮಾಡಿ ಇಟ್ಕೊಳ್ಳೋದು, ರಿಟರ್ನ್ ಚೇಸ್ ಮಾಡದೆ ಸೇಫರ್ ಜಾಗಗಳಲ್ಲಿ, ಮಾರ್ಕೆಟ್ ಲಿಂಕ್ ಇಲ್ಲದೆ ಇರೋ ಕಡೆ ಅದನ್ನು ಇಟ್ಕೊಳ್ಳೋದು. ಜೊತೆಗೆ ಅದೇ ಸೇಫ್ಟಿಯಲ್ಲಿ ಇನ್ಶೂರೆನ್ಸನ್ನು ಮಾಡಿಸೋದು ಇರುತ್ತೆ, ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಎಲ್ಲ ಮಾಡಿಸೋದು ಬಂದೇ ಬರುತ್ತೆ, ಪ್ರೊಟೆಕ್ಷನ್ ಪ್ಲಾನ್ಗಳನ್ನು. ಉಳಿಯೋ ದುಡ್ಡನ್ನು ಆರಾಮಾಗಿ ಖರ್ಚು ಮಾಡಬೇಕು. ಇದಕ್ಕೆ 50-30-20 ರೂಲನ್ನು ಫಾಲೋ ಮಾಡ್ಬೋದು ಸ್ನೇಹಿತರೆ. ಇದು ರಫ್, ಇದು ಎಲ್ಲರಿಗೂ ಇದು ಅನ್ವಯ ಆಗಲ್ಲ. ಯಾಕೆ ಅಂತ ಹೇಳ್ತೀವಿ ಕೇಳಿ. ಇದರಲ್ಲಿ 50% ಅಂದರೆ ನಿಮ್ಮ ಬೇಸಿಕ್ ನೀಡ್ಸ್, ಬಾಡಿಗೆ, ಕರೆಂಟ್ ಬಿಲ್, ದಿನಸಿಗೆ. 30% ನಿಮ್ಮ ವಾಂಟ್ಸ್ ಅಥವಾ ಆಸೆಗಳಿಗೆ, ಅಂದರೆ ಸಿನಿಮಾ, ಟ್ರಿಪ್, ಶಾಪಿಂಗ್ ಈ ರೀತಿ ಕೆಲಸಗಳಿಗೆ. 20% ಕಡ್ಡಾಯವಾಗಿ ಹೂಡಿಕೆ, ಇದನ್ನು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು. ನಿಮ್ಮ ಸಂಬಳ 20,000, 30,000, 50,000, 1 ಲಕ್ಷದ ಒಳಗಡೆ ಇದ್ದರೆ ಇದನ್ನು ನೀವು ಫಾಲೋ ಮಾಡಲೇಬೇಕು. ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅವಾಗ ಚೇಂಜ್ ಆಗುತ್ತೆ. ನಿಮಗೆ ಒಂದು 5 ಲಕ್ಷ ಸಂಬಳ ಇದೆ, 20% ಮಾತ್ರ ಉಳಿಸ್ಬೇಕು, 50% ತಿಂಗಳು ₹2,50,000 ನಿಮ್ಮ ಬೇಸಿಕ್ ನೀಡ್ಸಿಗೆ, 30% ನಿಮ್ಮ ಮಜಾ ಮಾಡೋಕ್ಕೆ ಆಸೆ ಖರ್ಚು ಮಾಡಿ ಅಂತ ಹೇಳಿದ್ರೆ ಅದು ಮೂರ್ಖತನ ಆಗುತ್ತೆ. ದೊಡ್ಡ ಸಂಬಳ ಇರೋರಿಗೆ, ಶ್ರೀಮಂತರಿಗೆ, ಅವ್ರು ಮೋಸ್ಟ್ಲಿ 80-90% ಕೂಡ ಉಳಿಸ್ಬೋದು. ಇದು ಬಿಲೋ 1 lakh ಸ್ಯಾಲ್ರಿ ಇರೋರಿಗೆ ಅಂತ ಅಂದ್ಕೊಳ್ಳಿ ಫಾರ್ಮುಲಾ. 1 lakh ಇರೋರು ಸ್ವಲ್ಪ ಆ್ಯಕ್ಚುಲಿ ಮನ್ಸ್ ಮಾಡಿದ್ರೆ 50% ಉಳಿಸ್ಬೋದು, ಲಕ್ಸುರಿಯಾಗಿ ಬದುಕ್ತೀನಿ ಅಂತ ಹೇಳಿದ್ರೆ. ಸೊ ನೀವು ಇದನ್ನು ಬಿಲೋ 50-70 ಸ್ಯಾಲ್ರಿ ಇರೋರಿಗೆ ಅಂತಲೇ ಅಂದ್ಕೊಳ್ಳಿ. ಶ್ರೀಮಂತರು ಸ್ಯಾಲ್ರಿ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಉಳಿತಾಯದ ಪರ್ಸೆಂಟೇಜನ್ನು ಜಾಸ್ತಿ ಮಾಡ್ಬೋದು, ಆ ಅವಕಾಶ ಇರುತ್ತೆ. ಹಾಗಂತ ಪೂರ್ತಿ ಉಳಿತಾಯ ಮಾಡಬೇಕು ಅಂತನಿಲ್ಲ. ಅತಿ ಶ್ರೀಮಂತರು ತಿಂಗಳಿಗೆ ಒಂದು 5 ಲಕ್ಷ ದುಡಿತಾ ಇದ್ದೀನಿ, 10 ಲಕ್ಷ ದುಡಿತಾ ಇದ್ದೀನಿ, ಅವರು 90% ಉಳಿತಾಯ ಮಾಡ್ಕೊಂಡು ಗಂಟು ಕೂಡಿಡೋದು. ಸ್ವಲ್ಪ ಖರ್ಚು ಮಾಡಬೇಕು, ದೇಶದ ಆರ್ಥಿಕತೆಯನ್ನು ಕೂಡ ಬೆಳೆಸಬೇಕು ಅವರಲ್ವಾ. ವಸ್ತುಗಳಿಗೆ, ಸರಕು ಸೇವೆಗಳಿಗೆ ಡಿಮಾಂಡ್ ಇಲ್ಲಿಂದ ಬರುತ್ತೆ ಮತ್ತೆ. ಸೊ ತುಂಬ ಖುಷಿಯಿಂದ ನೀವು ಖರ್ಚು ಮಾಡಿ ಲೈಫನ್ನು ಎಂಜಾಯ್ ಮಾಡಿ, ಉಳಿತಾಯನ ಕೂಡ ಮಾಡಿಕೊಂಡು ಶ್ರೀಮಂತರು ಇನ್ವೆಸ್ಟ್ ಎಲ್ಲ ಮಾಡಿಕೊಂಡು ನಿಮ್ಮ ಆದಾಯ ತುಂಬ ಜಾಸ್ತಿ ಇದೆ. ಇದು ಬಡವರು, ಮಧ್ಯಮ ವರ್ಗದವ್ರು ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಬಿಲೋ 1 lakh 70,000, 50,000 ಈ ಥರ ಸ್ಯಾಲ್ರಿ ಇರೋರಿಗೆ, ಅದಕ್ಕಿಂತ ಕೆಳಗಿರೋರಿಗೆ ಅವರು 50%ಗಿಂತ ಹೆಚ್ಚು ಅತಿ ಅವಶ್ಯಕತೆಗಳಿಗೆ ಖರ್ಚು ಮಾಡಬಾರ್ದು, 30%ಗಿಂತ ಹೆಚ್ಚು ಆಸೆಗಳಿಗೆ ಖರ್ಚು ಮಾಡಬಾರ್ದು, 20% ಮಿನಿಮಮ್ ಉಳಿತಾಯ ಮಾಡಬೇಕು. 20% ಅಲ್ಲ, ಜಾಸ್ತಿ ಮಾಡ್ತೀನಿ ನಾನು ಅಂದರೆ ಧಾರಾಳವಾಗಿ ಮಾಡಿ, ತೊಂದರೆ ಇಲ್ಲ. ಆದರೆ ಅದು 20%ಗಿಂತ ಕೆಳಗೆ ಹೋಗಬಾರ್ದು ಉಳಿತಾಯದ್ದು. ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲ ದುಡ್ಡನ್ನು ಒಂದೇ ಕಡೆಗೆ ಇಟ್ಕೊಂಡ್ರೆ ಆವಾಗ ಕನ್ಫ್ಯೂಷನ್ ಆಗುತ್ತೆ. ಗೊತ್ತಿಲ್ಲದೇನೆ ಖರ್ಚು ಮಾಡ್ತಾ ಹೋಗೋ, ಸ್ಕ್ಯಾನ್ ಮಾಡೋ, ಹೊಡೆಯೋ ಕಾರ್ಡು ಸ್ವೈಪ್ ಮಾಡೋ, ಈ ಥರ ಖರ್ಚು ಮಾಡ್ತಾ ಹೋಗೋ ಚಾನ್ಸಸ್ ಜಾಸ್ತಿ ಆಗುತ್ತೆ. ಇದನ್ನು ಅವಾಯ್ಡ್ ಮಾಡೋಕ್ಕೆ ನೀವು ನಿಮ್ಮ ಇಡೀ ಹಣಕಾಸನ್ನು 4 ಪ್ರತ್ಯೇಕ ಅಕೌಂಟ್ಸ್ ಆಗಿ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ತಿಂಗಳ ಟೇಕ್ ಹೋಮ್ ಸಂಬಳ ₹1,00,000 ಅಂತ ಇಟ್ಕೊಳ್ಳೋಣ.
ಸಂಬಳ ಬಂದ ತಕ್ಷಣ ದುಡ್ಡು ಬೀಳೋಕೆ ಅಂತಲೇ ಒಂದು ಇನ್ಕಮ್ ಅಥವಾ ಸ್ಯಾಲ್ರಿ ಅಕೌಂಟ್ ಇರಬೇಕು. ಇದು ಜಸ್ಟ್ ಒಂದು ಜಂಕ್ಷನ್ ಇದ್ದ ಹಾಗೆ. ಇಲ್ಲಿ ದುಡ್ಡು ನಿಲ್ಲಬಾರ್ದು, ಬೇರೆ ಕಡೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅಷ್ಟೇ. ಅಲ್ಲಿಂದ ನೇರವಾಗಿ ನಿಮ್ಮ ಇನ್ವೆಸ್ಟ್ಮೆಂಟ್ ಅಕೌಂಟ್ಗೆ ದುಡ್ಡು ಹೋಗಬೇಕು. ಯಾಕಂದರೆ ನಿಮ್ಮ ಭವಿಷ್ಯ ಡಿಪೆಂಡ್ ಆಗಿರೋದೇ ಇದ್ರ ಮೇಲೆ. ನಿಮ್ಮ ಸಂಬಳದ 20% ಅಂದರೆ 20,000 ರೂಪಾಯಿ, 1,00,000 ಸಂಬಳ ಇದ್ರೆ ಸ್ಯಾಲ್ರಿ ಬಂದ ಮರುದಿನವೇ ಈ ಅಕೌಂಟ್ಗೆ ಆಟೋ ಡೆಬಿಟ್ ಆಗಿ ಹೋಗಿ ಕೂರಬೇಕು. ಈ ಹೂಡಿಕೆ ಅಕೌಂಟಲ್ಲಿರೋ ದುಡ್ಡು ಎಲ್ಲಿ ಹೂಡಿಕೆ ಮಾಡಬೇಕು ಅದು ನಿಮ್ಮಿಷ್ಟ. ನೀವು ರಿಸ್ಕ್ ಟೇಕರಾ, ಮ್ಯೂಚುವಲ್ ಫಂಡಾ, ಸ್ಟಾಕ್ಸಾ ಅಥವಾ FDನ, RDನ, ಅದು ನಿಮ್ಮ ಇಷ್ಟ. ನಿಮ್ಮ ರಿಸ್ಕ್ ಅಪಟೇಟ್ ತಕ್ಕಂತೆ ನೀವು ಅದನ್ನು ಮಾಡ್ಕೋಬೋದು. ಹೂಡಿಕೆ ತಜ್ಞರ ಸಲಹೆನ ಬೇಕಾದರೂ ಪಡ್ಕೊಳ್ಳಿ ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ ಅಕೌಂಟಲ್ಲಿರೋ ದುಡ್ಡನ್ನು ಹೆಂಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೀವೇ ಎಕ್ಸ್ಪರ್ಟ್ ಆಗಿದ್ರೆ ನೀವೇ ಮಾಡಿ, ಇಲ್ಲಾಂದರೆ ಡೆಫಿನೆಟ್ಲಿ ಸ್ವಲ್ಪ ಡೌಟ್ ಇದ್ರೂ ಕೂಡ ನೀವು ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ. ಹೂಡಿಕೆ ಸಲಹೆಗಾರರ ಸಲಹೆಯನ್ನು ಪಡೀರಿ. ಓನ್ ಸ್ಟಡಿಯನ್ನು ಕೂಡ ಮಾಡಿ. ಓಕೆ, ನೆಕ್ಸ್ಟ್, ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಕಷ್ಟದ ಕಾಲಕ್ಕೆ ಹೆಲ್ಪ್ ಆಗೋಕೆ ಸೇಫ್ ಮನಿ ಅಕೌಂಟ್ ಅಂತ ಒಂದು ಇರಲೇಬೇಕಲ್ವಾ. ಇಲ್ಲಿ ಯಾವ ಥರ ಇರಬೇಕು ಅಂದರೆ ಸ್ನೇಹಿತರೆ, ಇದೊಂಥರ ಫಿನಾನ್ಷಿಯಲ್ ಏರ್ ಬ್ಯಾಗ್ ಇದ್ದಂಗೆ. ಇದು ಇಲ್ಲಿರೋ ದುಡ್ಡನ್ನು ಎಮರ್ಜೆನ್ಸಿ ಫಂಡಿಗೆ ಅಂತ ಇಟ್ಟಿರ್ತೀರ. ನಿಮ್ಮ ತಿಂಗಳ ಖರ್ಚು ಎಷ್ಟಿರುತ್ತೋ ಅದರ 6 ಪಟ್ಟು, ಅಂದರೆ 6 ತಿಂಗಳು ನಿಮ್ಮ ಜಾಬ್ ಹೋದರೂ ಕೂಡ, ಕೆಲಸ ಮಾಡೋಕ್ಕಾಗಿಲ್ಲ ಅಂದರೂ ಕೂಡ, ಇನ್ಕಮ್ ಲಾಸ್ ಆಯಿತು ಅಂದರೂ ಕೂಡ 6 ತಿಂಗಳು ನಿಮ್ಮ ಖರ್ಚು ಮಾಡೋಕ್ಕೆ ಎಲ್ಲೂ ಸಾಲ ಮಾಡೋಂಗಿರಬಾರ್ದು. ನಿಮ್ಮ ಇನ್ವೆಸ್ಟ್ಮೆಂಟ್ನ ಟಚ್ ಮಾಡೋಂಗಿರಬಾರ್ದು. ಈ ಎಮರ್ಜೆನ್ಸಿ ಫಂಡಿಂದನೇ ಅದೆಲ್ಲ ಮುಗಿದು ಹೋಗಿಬಿಡಬೇಕು. ಸೊ ಆ ರೀತಿ ನೀವು ಈ ದುಡ್ಡನ್ನು ಎಮರ್ಜೆನ್ಸಿಗಂತ ಸೇಫ್ಟಿ ಸೆಕ್ಯೂರಿಟಿಗೆ ಅಂತ ಇಡ್ತೀರಲ್ಲ, ಆ ದುಡ್ಡನ್ನು ಉಳಿಸ್ಬೇಕು ನೀವು. ಅದಕ್ಕೆ ಏನೇನು ಆಪ್ಷನ್ ಇದೆ? FD ಥರದ ಆಪ್ಷನ್ ಇದೆ. ಭಾರತದ ಬ್ಯಾಂಕ್ಗಳು, ಮಾರ್ಕೆಟ್ ಲಿಂಕ್ ಇರಲ್ಲ ಇದಕ್ಕೆ, ಭಾರತದ ಬ್ಯಾಂಕ್ಗಳು ಆಫರ್ ಮಾಡ್ತಾರೆ, ಫಿಕ್ಸೆಡ್ ಬಡ್ಡಿ ಕೊಡ್ತಾರೆ. ಅವಧಿ ಮುಗಿದಾಗ ಮೆಚುರಿಟಿ ಅಮೌಂಟು ಬಡ್ಡಿ ಎಲ್ಲ ಸೇರಿ ಗ್ಯಾರಂಟಿಡ್ ರಿಟರ್ನ್ಸನ್ನು ಕೊಡ್ತಾರಲ್ವ, ಈ ಥರದ್ದಿದೆ. ಆಮೇಲೆ ಡೆಟ್ ಮ್ಯೂಚುವಲ್ ಫಂಡ್ ಇದೆ. FD ಥರದ್ದೇ ಒಂಥರ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸ್. ಎಲ್ಲ ಡೆಟ್ ಫಂಡು ಕೂಡ ಫುಲ್ ಸೇಫ್ ಅಂತಲ್ಲ, ಅದರಲ್ಲೂ ಕೂಡ ನಿಮಗೆ ಅಲ್ಟ್ರಾ ಶಾರ್ಟ್ ಡ್ಯೂರೇಷನ್ನು, ಲಿಕ್ವಿಡು, ಇವುಗಳೆಲ್ಲ ಸ್ವಲ್ಪ FD ಥರನೇ ಬಿಹೇವ್ ಮಾಡ್ತವೆ. ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಫ್ಲೆಕ್ಸಿಬಿಲಿಟಿನ ಕೂಡ ಕೊಡ್ತಾವೆ ಅವು. ಆದರೆ ಡೆಟ್ ಫಂಡ್ಗಳಲ್ಲಿ ರಿಸ್ಕಿ ಕೂಡ ಇದ್ದಾವೆ. ಅದ್ರ ಬಗ್ಗೆ ನಿಮ್ಮ ಗಮನದಲ್ಲಿ ಇರಲಿ ಸ್ನೇಹಿತರೆ. ಅದ್ರ ಬಗ್ಗೆ ನಾವು ಜಾಸ್ತಿ ಡೀಟೇಲ್ ಆಗಿ ಹೋಗಲ್ಲ ಇಲ್ಲಿ. ಇವು ಒಟ್ಟಲ್ಲಿ ಇದು ಫಿಕ್ಸೆಡ್ ಇನ್ಕಮ್ ಅಂತ ಅನ್ಕೊಳ್ಳಿ. ಮಾರ್ಕೆಟ್ ಲಿಂಕ್ ಇರಲ್ಲ ಇದಕ್ಕೆ. ಮಾರ್ಕೆಟ್ ಬೀಳಲಿ, ಎಳ್ಳಿ, ಕೋವಿಡ್ ಬರಲಿ, ವಾರ್ ಆಗಲಿ, ಏನೇ ಆಗಲಿ, ಇಲ್ಲಿ ನಿಮಗೆ ಪ್ರಿಡಿಕ್ಟಬಲ್ ರಿಟರ್ನ್ಸ್ ಇರುತ್ತೆ ಇದರಲ್ಲಿ, ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ. ವೆರಿ ಸಿಂಪಲ್ ಪ್ರಾಡಕ್ಟ್ ಇಲ್ಲಿ FD. ಭಾರತದ ಬ್ಯಾಂಕ್ಗಳು ಆಫರ್ ಮಾಡೋ ಬಹಳ ಹಳೆಯ, ನಿಮ್ಮ ಅಪ್ಪ, ಅಮ್ಮ, ತಾತ, ಮುತ್ತಾತ ಎಲ್ಲರ ಫೇವ್ರೆಟ್ FD, ಫಿಕ್ಸೆಡ್ ಡೆಪಾಸಿಟ್. ಅಲ್ಲಿಡ್ಬೋದು ಇದನ್ನು, ಯಾವುದನ್ನು? ಎಮರ್ಜೆನ್ಸಿ ಫಂಡನ್ನು. ಜೊತೆಗೆ ಸ್ನೇಹಿತರೆ, ಸೇಫ್ಟಿ ಮತ್ತು ಸೆಕ್ಯೂರಿಟಿ ಅಂತ ಬಂದಾಗ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡೋದು ಮುಖ್ಯ. ಇದು ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಇಂಟಿಗ್ರೇಟೆಡ್ ವಿಡಿಯೋ ಅಥವಾ ಪ್ರಮೋಷನಲ್ ವಿಡಿಯೋ ಅಲ್ಲ ಇದು. ಇಲ್ಲಿ ನಾವು ನಮ್ಮ FD ಪಾರ್ಟ್ನರ್ ಬಗ್ಗೆ ಹೇಳ್ತೀವಿ, ಬಟ್ ಸ್ಟಿಲ್ ಟರ್ಮ್ ಹೆಲ್ತ್ ಬಗ್ಗೆ ಯಾಕೆ ಮೆನ್ಷನ್ ಮಾಡ್ತಿದ್ದೀವಿ ಅಂದರೆ, ಅದು ಜಸ್ಟ್ ಒಂದು ಯಾವುದೋ ರೆಗ್ಯುಲರ್ ಫಿನಾನ್ಷಿಯಲ್ ಟೂಲ್ ಅಲ್ಲ. ಅದು ಅನಿವಾರ್ಯ ಆ್ಯಕ್ಚುಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ. ಬೇಸಿಕ್ ಸೆಕ್ಯೂರಿಟಿ ಗಾರ್ಡ್ಸ್, ಫಿನಾನ್ಷಿಯಲ್ ಸೆಕ್ಯೂರಿಟಿ ಗಾರ್ಡ್ಸ್ ಅವು 2 ಇನ್ಶೂರೆನ್ಸ್ಗಳು. ಅವುಗಳನ್ನು ಕೂಡ ಮಾಡಿಟ್ಕೊಬೇಕು ನೀವು ಇದೇ ದುಡ್ಡಲ್ಲಿ. ಯಾವುದು ಸೇಫ್ಟಿ ಸೆಕ್ಯೂರಿಟಿ ಅಮೌಂಟಲ್ಲಿ ಅದಕ್ಕೊಂದು ಸಣ್ಣ ಲೊಕೇಶನ್ ಇಡಬೇಕು. ನೆಕ್ಸ್ಟ್ ಸ್ನೇಹಿತರೆ, ಉಳಿಯೋ ಹಣ ಸ್ಪೆಂಡಿಂಗ್ ಅಕೌಂಟ್. ಅದು ನೀವು ಖರ್ಚು ಮಾಡೋಕ್ಕಂತಲೇ ಇರೋದು. EMI ಕಟ್ಟಿ, ರೇಷನ್ ತನ್ನಿ, ಪಾರ್ಟಿ ಮಾಡಿ, ಏನಾದರೂ ಮಾಡಿ ದುಡ್ಡಲ್ಲಿ ಖರ್ಚು ಮಾಡೋಕ್ಕಂತಲೇ ಇರೋದು. ಇಡೀ ತಿಂಗಳ ಖರ್ಚನ್ನು ಅದರಲ್ಲಿ ಮುಗಿಸಿ ಅಷ್ಟೇ. ಆ ರೀತಿ ಮಾಡಿ, ಆವಾಗ ನೀವು ಬುಲೆಟ್ ಪ್ರೂಫ್ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀರಾ ಅಂತ ಅರ್ಥ, ದುಡ್ಡಿನ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟಂತೆ. ಈಗ ಸ್ನೇಹಿತರೆ, FD ಬಗ್ಗೆ ನಿಮಗೆ ಮಾಡೋಣ ಅಂತ ಹೊರಟ್ರೆ ತುಂಬ ಜನಕ್ಕೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಎಲ್ಲಿ ಒಳ್ಳೆ ಬಡ್ಡಿ ಕೊಡ್ತಾರೆ ಅಂತ ಹೇಳಿ ಹುಡ್ಕೊಂಡು ಹೋಗೋದೇ ಪ್ರಾಬ್ಲಮ್ ಆಗುತ್ತೆ. ಬ್ಯಾಂಕ್ನಿಂದ ಬ್ಯಾಂಕ್ಗೆ ಅಲಿಯೋಕ್ಕಾಗತ್ತಾ ಕೇಳಿಕೊಂಡು, ಅಥವಾ 25 ವೆಬ್ಸೈಟ್ ಚೆಕ್ ಮಾಡ್ತಾ ಕೂರೋಕ್ಕಾಗತ್ತಾ? ಇದಕ್ಕೆ ಏನಾದರೂ ದಾರಿ ಇದೆಯಾ ಕೇಳಿದ್ರೆ, ಇದಕ್ಕೆ ನೀವು ಸ್ಟೇಬಲ್ ಮನಿ ಆ್ಯಪನ್ನು ಯೂಸ್ ಮಾಡ್ಬೋದು. ಇವರು ಭಾರತದ ಬಹುತೇಕ ಎಲ್ಲ ಬ್ಯಾಂಕ್ಗಳನ್ನು, ಅವುಗಳ ಇಂಟ್ರೆಸ್ಟ್ ರೇಟನ್ನು ನಿಮಗೆ ತೋರಿಸ್ತಾರೆ ಒಂದೇ ಪ್ಲ್ಯಾಟ್ಫಾರ್ಮ್ನಲ್ಲಿ. ಬ್ಯಾಂಕ್ಗಳು ಮತ್ತು ಗ್ರಾಹಕರ ನಡುವೆ ಇರೋ ಕನೆಕ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಸ್ಟೇಬಲ್ ಮನಿ. ಇವರ ಸ್ಪೆಷಾಲಿಟಿ ಏನು ಅಂದರೆ ಸ್ನೇಹಿತರೆ, ಇಲ್ಲಿ ನೀವು ಭಾರತದ ಎಲ್ಲ ಬ್ಯಾಂಕ್ಗಳ 200+ ಬ್ಯಾಂಕ್ಸ್ ಇಂಟ್ರೆಸ್ಟ್ ರೇಟನ್ನು ಕಂಪೇರ್ ಮಾಡಿ, ಬೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ ಬ್ಯಾಂಕನ್ನು ನೀವು ಅಲ್ಲಿ ಏನು ಲಿಸ್ಟ್ ಆಗಿದೆ ನೋಡಿಕೊಂಡು ನೀವು ಅಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು. ಉದಾಹರಣೆಗೆ ಸದ್ಯಕ್ಕೆ ಆ್ಯಪ್ನಲ್ಲಿ ಲಿಸ್ಟ್ ಆಗಿರೋ ಬ್ಯಾಂಕ್ಗಳು 8.5% ತನಕನೂ ಬಡ್ಡಿ ಕೊಡ್ತಾ ಇದ್ದಾವೆ. ಇವತ್ತಿನ ಮಾರ್ಕೆಟ್ ರೇಟಲ್ಲಿ ಅತ್ಯಂತ ಬೆಸ್ಟ್ ಇಂಟ್ರೆಸ್ಟ್ ರೇಟಲ್ಲಿ ಒಂದು 8.5% ಇಂಟ್ರೆಸ್ಟ್ ಫಿಕ್ಸೆಡ್ ಬಡ್ಡಿ ಅಂತ ಹೇಳಿದ್ರೆ. ಜೊತೆಗೆ ನೀವು ಆಯಾ ಬ್ಯಾಂಕ್ಗೆ ಹೋಗಿ ಪ್ರತ್ಯೇಕವಾಗಿ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಿ ಪೇಪರ್ ವರ್ಕ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ 3 ಮಿನಿಟ್ಸಲ್ಲಿ ನೀವು ಸ್ಟೇಬಲ್ ಮನಿ ಆ್ಯಪ್ ಮೂಲಕ ಆ ಬ್ಯಾಂಕ್ಗಳೊಂದಿಗೆ ಕನೆಕ್ಟ್ ಆಗಿ, ಆ ಬ್ಯಾಂಕ್ಗಳ ಮುಖಾಂತರ ವಿಡಿಯೋ KYC ಮಾಡಿಕೊಂಡು, ಆ ಬ್ಯಾಂಕ್ಗಳಲ್ಲಿ FD ಇಟ್ಟು, ಆ ಬ್ಯಾಂಕ್ಗಳಿಂದ ಕನ್ಫರ್ಮೇಷನ್ ಪಡಿಬೋದು ನಿಮ್ಮ ಫೋನ್ನಲ್ಲೇ. ಸ್ಟೇಬಲ್ ಮನಿ ಜಸ್ಟ್ ಕನೆಕ್ಟಿಂಗ್ ಪ್ಲ್ಯಾಟ್ಫಾರ್ಮ್ ಅಷ್ಟೇ. ನೀವಲ್ಲಿ ಸ್ಟೇಬಲ್ ಮನಿ ಆ್ಯಪ್ ಮೂಲಕ ನೀವು 4 ಡಿಫ್ರೆಂಟ್ ಬ್ಯಾಂಕಲ್ಲಿ ಇಟ್ಟರು ಟ್ರ್ಯಾಕ್ ಮಾಡೋಕೆ ಒಂದೇ ಕಡೆ ಆಗುತ್ತೆ. ನೆಕ್ಸ್ಟ್ ಅದು ನೀವು ವಿಡ್ರಾ ಮಾಡಿದಾಗ ಅಥವಾ ಮೆಚುರಿಟಿ ಆದಾಗ FD
ದುಡ್ಡು ನಿಮ್ಮ ಅಕೌಂಟಿಗೆ, ನಿಮ್ಮ ಒರಿಜಿನಲ್ ಅಕೌಂಟ್ ಯಾವ ಅಕೌಂಟಿಂದ ಪೇ ಆಗಿರುತ್ತೆ ಆ ಅಕೌಂಟಿಗೆ ವಾಪಸ್ ಬಂದು ಡಿಫಾಲ್ಟ್ ಆಗಿ ಬಂದು ಬೀಳುತ್ತೆ. ಅರ್ಜೆಂಟಿಗೆ ದುಡಬೇಕು ಅಂತ ಹೇಳಿದ್ರೆ, ಅವಧಿಗಿಂತ ಮುಂಚೆನೇ ತೆಗಿಬೇಕು ಅಂದರೆ ಪ್ರೀ ಮೆಚೂರ್ ವಿಡ್ರಾಲ್ ಸೌಲಭ್ಯ ಕೂಡ ಇರುತ್ತೆ. ಜೊತೆಗೆ ಕೆಲವೊಂದು FDಗಳಲ್ಲಿ ಮಂತ್ಲಿ ಇಂಟ್ರೆಸ್ಟ್ ಪೇಮೆಂಟ್ ಆಪ್ಷನ್ ಕೂಡ ಇದಾವೆ. ಏನೋ ಸೇಫ್ಟಿ ವಿಚಾರಕ್ಕೆ ಬಂದರೆ, ಭಾರತದ ಎಲ್ಲ ಬ್ಯಾಂಕ್ ಮತ್ತು ಸ್ಮಾಲ್ ಫಿನಾನ್ಸ್ ಬ್ಯಾಂಕ್ಗಳ ಎಲ್ಲ ಪ್ರಾಡಕ್ಟ್ಸ್ RBIನ ಕೆಳಗಡೆ ಬರುತ್ತವೆ. RBIನ DICGC ಇದೆಯಲ್ಲ, ಅಧೀನ ಸಂಸ್ಥೆ DICGC, ಅವ್ರ ಕಡೆಯಿಂದ ಪ್ರತಿಯೊಬ್ಬ ಡೆಪಾಸಿಟರ್ಗೂ, ಪ್ರತಿ ಬ್ಯಾಂಕ್ ಅಕೌಂಟ್ಗೂ ಕೂಡ 5 ಲಕ್ಷ ರೂಪಾಯಿವರೆಗೆ 100% ಪ್ರೊಟೆಕ್ಷನ್ ಇರುತ್ತೆ ಅವ್ರದ್ದು, ಅಸಲು ಬಡ್ಡಿ ಸೇರಿ. ನಿಮ್ಮ ಒಂದೊಂದು ರೂಪಾಯಿಯಿಂದ ಹಿಡಿದು 5 ಲಕ್ಷ ರೂಪಾಯಿ ತನಕನೂ RBIನ ಅಧೀನ ಸಂಸ್ಥೆ ಆಗಿರೋ DICGCನೇ ಗ್ಯಾರಂಟಿ. ಹಾಗಂತ ಅದಕ್ಕೆ ಪ್ರತ್ಯೇಕವಾಗಿ DICGC ಹತ್ರ ಹೋಗಿ ಕೇಳಬೇಕು, ಅಪ್ಲೈ ಮಾಡಬೇಕೇನಿಲ್ಲ. ಅಕೌಂಟ್ ಓಪನ್ ಮಾಡಿ 1 ರೂಪಾಯಿ ಇಟ್ಟು ಕೂಡಲೇ ಅದಕ್ಕೆ ಆಟೋಮೆಟಿಕಲಿ ರೂಲ್ಸ್ ಅನ್ವಯ ಆಗುತ್ತೆ. ಭಾರತ ಸರ್ಕಾರ ಜಾರಿ ತಂದಿರೋ ನಿಯಮ ಇದು. ಅಪ್ ಟು 5 lakh rupees ಪರ್ ಬ್ಯಾಂಕ್ ಅಕೌಂಟ್ ಪರ್ ಪ್ಯಾನ್ ಕಾರ್ಡ್. ಇಲ್ಲೊಂದು ಸ್ಮಾರ್ಟ್ ಟ್ರಿಕ್ ಏನು ಗೊತ್ತಾ, ನಿಮ್ಮ ಹತ್ರ 20 ಲಕ್ಷ ರೂಪಾಯಿ ಇದ್ದರೆ FD ಮಾಡೋಕ್ಕೆ, ಒಂದೇ ಬ್ಯಾಂಕ್ನಲ್ಲಿ ಇಡಬೇಕು ಅಂತ ಹೇಳಿದ್ರೆ ಹೈ ಇಂಟ್ರೆಸ್ಟ್ ರೇಟ್ ಇದೆಯಪ್ಪ, ಇಲ್ಲೇ ಇಡಬೇಕು ಅಂದರೆ ನೀವು ನಿಮ್ಮ ಮನೇಲಿರೋ 4 ಡಿಫ್ರೆಂಟ್ ವ್ಯಕ್ತಿಗಳ ಹೆಸರಲ್ಲಿ ನೀವು ಅದನ್ನು ಇಟ್ಟು, ಆ 20 ಲಕ್ಷಕ್ಕೂ ಆಗ ಪ್ರತಿ ಅಕೌಂಟ್ಗೆ 5 lakh rupees ಸಪ್ರೇಟಾಗಿ ಇನ್ಶೂರೆನ್ಸ್ ಅಪ್ಲೈ ಆಗೋದ್ರಿಂದ RBIದು DICGCದು 4 ಡಿಫ್ರೆಂಟ್ ವ್ಯಕ್ತಿಗಳ ಹೆಸರಲ್ಲಿ ಇಡ್ಬೋದು. ಅವಾಗ 20 ಲಕ್ಷಕ್ಕೂ ಕೂಡ ಪ್ರೊಟೆಕ್ಷನ್ ಸಿಕ್ದಂಗೆ ಆಗುತ್ತೆ. ಇಲ್ಲ ನೀವು ನಿಮ್ಮ ಹೆಸರಲ್ಲೇ ಇಡಬೇಕು ಅಂದರೆ, ಅಲ್ಲಿರೋ 4 ಡಿಫ್ರೆಂಟ್ ಬ್ಯಾಂಕಲ್ಲಿ ನೀವು ಒಂದೇ ಆ್ಯಪ್ ಮೂಲಕ 4 ಡಿಫ್ರೆಂಟ್ ಬ್ಯಾಂಕಲ್ಲಿ 5 ಲಕ್ಷದ FD ಇಟ್ಟು ಅಷ್ಟಕ್ಕೂ ಅಪ್ಲೈ ಆಗೋ ಥರ ನೋಡ್ಕೋಬೋದು RBIನ DICGCನ 5 ಲಕ್ಷ ರೂಪಾಯಿ ತನಕದ ಪ್ರೊಟೆಕ್ಷನನ್ನು. ಹಾಗೂ ಅಷ್ಟು 4 FDಯನ್ನು ಒಂದೇ ಕಡೆ ನೀವು ಒಂದೇ ಆ್ಯಪ್ನಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. ಉದಾಹರಣೆಗೆ ಹೇಳಿದ್ದು, ಈಗ ಆಲ್ರೆಡಿ 3,500ಕ್ಕೂ ಅಧಿಕ ಭಾರತೀಯ ನಗರಗಳಲ್ಲಿ 60 ಲಕ್ಷಕ್ಕೂ ಅಧಿಕ ಜನ ಸ್ಟೇಬಲ್ ಮನಿ ಆ್ಯಪನ್ನು ಬಳಸಿ ಅವರು ಈ ಫಿಕ್ಸೆಡ್ ಇನ್ಕಮ್ ಇನ್ಸ್ಟ್ರೂಮೆಂಟ್ಸಲ್ಲಿ ತಮ್ಮ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡ್ತಾ ಇದ್ದಾರೆ. ನಿಮಗೂ ಆಸಕ್ತಿ ಇದ್ದರೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ. ಕೆಲವೇ ಕ್ಲಿಕ್ಸಲ್ಲಿ ನೀವು ಫ್ರೀಯಾಗಿ ಸ್ಟೇಬಲ್ ಮನಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟ್ ಇರೋ FDಗಳನ್ನೆಲ್ಲ ಚೆಕ್ ಮಾಡ್ಕೋಬೋದು. ಇವಾಗ ಹೇಳಿದ್ವಿ ನಿಮಗೆ ಆವಾಗಲೇ, ರೈಟ್ ನಾವು 8.5% ತನಕ ಬಡ್ಡಿ ಕೊಡ್ತಿರೋ ಬ್ಯಾಂಕುಗಳು ಕೂಡ ಇದ್ದಾವೆ ಅಂಥೇಳಿ. ಮತ್ತು ಮನೆ ಪಕ್ಕದಲ್ಲಿ 5% ಇದೆ, 6% ಇದೆ. ಸ್ಯಾಲ್ರಿ ಬರೋ ಅಕೌಂಟು ನಮ್ಮದು ಒಂದಿದೆ, ಅದರಲ್ಲಿ 6% ಇದೆ ಅಂತ ನೀವು ಹೇಳ್ಬೋದು. ಬಟ್ ಭಾರತದಲ್ಲಿ ಇದ್ದಾವೆ ಬೇರೆ ಬೇರೆ ಬ್ಯಾಂಕುಗಳು ಡಿಫ್ರೆಂಟ್ ಬಡ್ಡಿಯನ್ನು ಕೊಡ್ತಿದ್ದಾವೆ. ಸೊ ನೀವು ಆ್ಯಪ್ ಮೂಲಕ, ಸ್ಟೇಬಲ್ ಮನಿ ಆ್ಯಪ್ ಮೂಲಕ ಚೆಕ್ ಮಾಡಿಕೊಂಡು ಹೈಯೆಸ್ಟ್ ಇಂಟ್ರೆಸ್ಟ್ ರೇಟನ್ನು ನೀವು ಚೂಸ್ ಮಾಡ್ಕೋಬೋದು. ಆಸಕ್ತರು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟಲ್ಲಿರೋ ಲಿಂಕ್ ಮೂಲಕ ಮಿಸ್ ಇಲ್ಲದೆ ಚೆಕ್ ಮಾಡಿ ಸ್ನೇಹಿತರೆ.